ನಿಜ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಹಾ ಟಿವಿ ನೋಡೋ ಟಿವಿನೇ ಇರಲಿಲ್ಲ ನಮ್ಮ ಮನೆಯಲ್ಲಿ. ಹಾ, okay. ಓದು ಇದು ಅವರು ಶೀಸ್ ಎ ಸೆಕ್ರೆಟರಿ ರನ್ ಮಾಡ್ತಿದ್ರು ಅವ್ರ ಸ್ಕೂಲ್ನ. ಒಂದು 7th ಸ್ಟ್ಯಾಂಡರ್ಡ್ ವರೆಗೂ ಜಯಲಕ್ಷ್ಮಿ ನರ್ಸರಿ ಪ್ರೈಮರಿ ಸ್ಕೂಲ್ ಅಂತ. ಅಮ್ಮ ಅಮ್ಮ ಎಸ್ ಎಸ್ ಓ ಶಿ ವಾಸ್ ಎಜುಕೇಟೆಡ್ ಸೆಕ್ರೆಟರಿ. ಹಂಗಾರೆ. ಎಸ್ ಎಸ್ ಹಾ ಓಕೆ ಶಿ ವಾಸ್ ದ ಸೆಕ್ರೆಟರಿ. ವಾವ್ ಆಮೇಲೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ರು ನಮ್ಮನ್ನೆಲ್ಲ. ಹಾ ನಾವು ಏನಾದ್ರು ಸಾಯಂಕಾಲ ಬರ್ತೀನಿ ಅನ್ನೋಷ್ಟರಲ್ಲಿ ನಾವೆಲ್ಲ ಬಾಗಿಲಿಂದ ಬಚ್ಚಿಟ್ಕೊಳ್ತಿದ್ವಿ ಹೋಗಿ. ಅಷ್ಟು ಸ್ಟ್ರಿಕ್ಟ್ ಆಗಿ ನಮ್ಮನ್ನು ಬೆಳೆಸಿದ್ರು. ಆ ಥರದವ್ರು ನಮಗೆ ಪಿಕ್ಚರ್ಗೆ ಹೋಗೋಕೆ ಬಿಡ್ತಾರ Head miss ಮನೇಲಿ. ಎಸ್ ಎಸ್ ಆ ಥರ ಒಂದು ಸ್ಟ್ರಿಕ್ಟ್ ಮನೇಲಿ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದರೆ ದೊಡ್ಡ ಆಶ್ಚರ್ಯನೇ ನನಗೆ. ಸೊ ಏಟ್ಗಳು ಬಿದ್ದಿದೆ. ಅರೇ ಸಖತ್ತಾಗಿ ಬೀಳ್ತಿದ್ರು ನಮಗೆಲ್ಲ ಏಟುಗಳು. ಅದಕ್ಕೆ ನಾವು ಬಾಗಿಲುಗಳಿಂದ ಹೋಗಿ ಹೌಸ್ಕೊಂಡು ಬಿಡ್ತಿದ್ವಿ ನಮ್ಮ ಅಮ್ಮನ ಸದ್ದಾಗಿದ ತಕ್ಷಣ. ಹಾ ಆದ್ರೆ ನಮ್ಮ ಬ್ರದರ್ಸ್ ಎಲ್ಲ ಯಾರು ನಾಟಿ, ಓಕೆ ಗಂಡು ಹುಡುಗರೆ ಹಾಗೆ ಅನ್ಸುತ್ತೆ. ಕರೆಕ್ಟ್. ಹೆಣ್ಮಕ್ಳು ಭಯ ಭಕ್ತಿಯಿಂದ ಇರ್ತಾರೆ, ಗಂಡು ಹುಡುಗ್ರು ಹೆಂಗೋ ತಪ್ಪಿಸ್ಕೊಂಡು ಈಚೆ ಓಡೋಗ್ಬಿಡ್ತಿದ್ರು. ಒಂದ್ ಪ್ರೀತಿ ಇರುತ್ತಲ್ಲ ಗಂಡ್ ಮಕ್ಳು ಕಣ ಅದೇ. ಇಬ್ರು ಅಂತ ಇರುತ್ತೆ. ಹೌದು. ಬಟ್ ನೀವ್ ಅಂತದೇನ್ ತಪ್ಪು ಮಾಡ್ತಿದ್ರಿ? ತಪ್ಪು ಅಂತಲ್ಲ, ನಾವು ತಪ್ಪು ಮಾಡದೇ ಇರ್ತಿದ್ವಿ, ಓಕೆ ಅವ್ರ ಕೈ ಸಿಗಾಕೊಳ್ತಿರ್ಲಿಲ್ಲ. ಅಷ್ಟು ನಾವೆಲ್ಲ ಎದಿರ್ತಿದ್ವಿ, ಯಾಕಂದ್ರೆ ಆ ಒಂದು ಭಯ ಇರೋದಲ್ವಾ ನಮಗೆ. ತಪ್ಪು ಮಾಡಕ್ ಹೋಗ್ತಿರ್ಲಿಲ್ಲ, ಒಂದು ಭಯ ಪಡ್ತಿದ್. ಬಟ್ ನಮ್ಗೆ ಸ್ಟ್ರಿಕ್ಟ್ ಆಗಿ ಇಟ್ಬಿಟ್ಟಿದ್ರು, ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು. ಬಂದಾಗ ಮನೆಯೆಲ್ಲ ನೀಟಾಗಿರ್ಬೇಕು, ಮೈಂಟೈನ್ ಮನೆಯೆಲ್ಲ ಕ್ಲೀನಾಗಿ ಓದ್ಕೋಬೇಕು, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದು ಅದು ಅವ್ರಿಗೆ ಇರಬೇಕು. ಟೈಮ್ ಟೇಬಲ್. ಟೈಮ್ ಟೇಬಲ್ ಅದನ್ನು ಮಿಸ್ ಮಾಡಬಾರ್ದು. ಯಾವುದೋ ಅಕ್ಕಪಕ್ಕದ ಮನೆಗೆ ಹೋಗ್ಬಾರ್ದು, ಯಾವುದೋ ರಿಲೇಷನ್ಸ್ ಮನೆಗೆ ಹೋಗ್ಬಾರ್ದು. ನಾವು ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ್ರು ನಮ್ಮನ್ನು ಅವರು.